ಏನಪ್ಪ ಅಶೋಕ? ಸೊ ಅದಕ್ಕೆ 340, 341, 342 ಅವೆಲ್ಲ ಹೇಳಿರೋದು. ನಾನು ಅವೆಲ್ಲ ಮರ್ತು ಬಿಟ್ಟಿದ್ದೀನಿ. ನಾನು ಲಾಯರೇ, ಆದ್ರೆ ಮರ್ತು ಬಿಟ್ಟಿದ್ದೀನಿ. ಅವರು ಇವತ್ತು ಕೂಡ ಕಾನೂನನ್ನ ಪ್ರಾಕ್ಟೀಸ್ ಮಾಡ್ತಾರೆ, ಇವತ್ತು ಕೂಡ ಪ್ರಾಕ್ಟೀಸ್ ಮಾಡ್ತಾರೆ. ಹಾಗಾಗಿ ಅವರು ನನಗಿಂತ ಹೆಚ್ಚು ಕಾನೂನಲ್ಲಿ ತಿಳುವಳಿಕೆ ಇರ್ತಕ್ಕಂಥವ್ರು ಅಂತಕ್ಕಂಥದ್ದನ್ನ ಒಪ್ಪಿಕೊಳ್ಳುತ್ತೇನೆ. ಅವತ್ತು ನಾವು ಕೇಂದ್ರಕ್ಕೆ ಶಿಫಾರಸು ಮಾಡಿದ್ರು ರಾಮಕೃಷ್ಣ ಹೆಗ್ಡೆಯವರು, ಎರಡು ಜನಾಂಗದವ್ರನ್ನ, ವಾಲ್ಮೀಕಿ ಜನಾಂಗದವ್ರನ್ನ ಮತ್ತೆ ಕುರುಬರನ್ನ ಎಸ್ಟಿಗೆ ಸೇರಿಸಿ ಅಂತೇಳಿ ಶಿಫಾರಸು ಮಾಡಿದ್ರು. ಆದರೆ ಆಗಲಿಲ್ಲ, ರಾಮಕೃಷ್ಣ ಹೆಗ್ಡೆಯವರು ಇದ್ದಾಗ ಆಗಲಿಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಚಂದ್ರಶೇಖರ್ ಅದೃಷ್ಟವಶಾತ್, ನಿಮಗೆ ಅದೃಷ್ಟವಶಾತ್ ಚಂದ್ರಶೇಖರ್ ಅವರು ಪ್ರಧಾನಮಂತ್ರಿ ಆದರು. ದೇವೇಗೌಡರು ಚಂದ್ರಶೇಖರ್ ಅವರು ಚೆನ್ನಾಗಿದ್ರು, ದೇವೇಗೌಡರ ಜೊತೆಲಿ ಉಗ್ರಪ್ಪ ಚೆನ್ನಾಗಿದ್ರು. ನಾನು ಚೆನ್ನಾಗಿದ್ದೆ ಬೇರೆ, ನಾನು ಬೇರ್ಪಟ್ಟೆ. ಆದರೆ ನೀ ಇವತ್ತು ಚೆನ್ನಾಗಿದ್ದೀಯಾ? ದೇವೇಗೌಡರು ಜೊತೆ ಬಹಳ ಆತ್ಮೀಯವಾಗಿದ್ದಂಥವ್ರು ಇವರು. ದೇವೇಗೌಡರು ಹಿಡ್ಕೊಂಡು ಚಂದ್ರಶೇಖರ್ ಪ್ರಧಾನಮಂತ್ರಿ ಆಗಿದ್ದಾಗ ಅವ್ರನ್ನ ಒಪ್ಪಿಸಿ ವಾಲ್ಮೀಕಿ ಬೇಡ ಮತ್ತೆ ನಾಯಕ ಇವರನ್ನ ಎಸ್ಟಿ ಮತ್ತೆ ಇನ್ನೊಂದು ಯಾವುದು NAYAK ನಾಯಕ ಬೇಡ ವಾಲ್ಮೀಕಿ, ಆಮೇಲೆ ತಳವಾರ ಪರಿವಾರ, ಇಷ್ಟು ಜನರನ್ನ ನಾಯಕರ ಪಟ್ಟಿಗೆ ಅವು ಸಮೂಹ ಪರಿವಾರ ಮತ್ತೆ ಬೇಡ ಆಮೇಲೆ ತಳವಾರ ಇವು ಬಿಟ್ಟೋಗ್ಬಿಟ್ಟ. ಇನ್ನು ಉಳಿದವು ಎಸ್ಟಿಗೆ ವರ್ಗಕ್ಕೆ ಸೇರಿದೋ. ಇದು ಮಾಡಿಸ್ಲಿಕ್ಕೆ ಬೇರೆ ಯಾರು ಕಾರಣ ಅಲ್ಲ, ಮಿಸ್ಟರ್ ಉಗ್ರಪ್ಪ. ಇದನ್ನ ನೀವೆಲ್ಲ ತಿಳ್ಕೋಬೇಕು ಇತಿಹಾಸ. ಅವತ್ತಿನಿಂದ ನಾವು ಒತ್ತಾಯ ಮಾಡಲಿಲ್ಲ, ದೇವೇಗೌಡರು ಹಿಡ್ಕೊಂಡು ಮತ್ತೆ ಕುರುಬರನ್ನೆಲ್ಲ ಎಸ್ಟಿಗೆ ಸೇರಿಸಿ ಅಂತ ಒತ್ತಾಯ ಮಾಡೋಕ್ಕಾಗಲಿಲ್ಲ. ಆದರೆ ಇವ್ರು ಮಾಡಿದ್ರು, ಹಾಗಾಗಿ ನೀವೆಲ್ಲ ಸೇರ್ಕೊಂಡ್ರಿ. ಓಕೆ, ಬಹಳ ಸಂತೋಷ. ಟ್ರೈಬಲ್ ಕ್ಯಾರೆಕ್ಟರ್ ಇತ್ತು, ನೀವು ಎಸ್ಟಿಗೆ ಸೇರ್ಕೊಂಡ್ರಿ, ಆಯಿತು. ಅದ್ರ ಬಗ್ಗೆ ಈಗ ಉಗ್ರಪ್ಪನವರು ಒಂದು ಮಾತು ಹೇಳಿದ್ರು, ನಮ್ಮ ತಟ್ಟೆಗೆ ಕೈ ಮಾಡಿ. ನಾವು ತಟ್ಟೆಗೆ ಕೈ ಹಾಕರೇ ಇಲ್ಲ, ಯಾರ ತಟ್ಟೆಗೂ ಕೈ ಹಾಕರೇ ಇಲ್ಲ, ನಿಮ್ಮ ತಟ್ಟೆ ಕೈ ಹಾಕರೇ ಇಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.